ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ ಲಲಿತೆ ಹರ ಹರ ಲಲಿತೆ ಜಯ ಜಯ. ನನ್ನೆಲ್ಲ ಆತ್ಮೀಯರೇ, ನಾವಿಂದು ಲಲಿತಾ ಸಹಸ್ರನಾಮದ 49ನೆಯ ನಾಮವಾಗಿರತಕ್ಕಂತಹ ಸರ್ವಾರುಣ ಎಂಬಂತಹ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಸರ್ವಾರುಣಾಯೈ ನಮಃ ಅಂತಂದ್ರೆ ಎಲ್ಲ ಅಂಗಗಳಲ್ಲಿಯೂ ಕೂಡ, ಆಭರಣದಲ್ಲಿಯೂ ಕೂಡ ಹೊಂಬಣ್ಣದ ಕಾಂತಿ ಇರತಕ್ಕಂತಹದ್ದು, ಕೃಪೆಯಲ್ಲೂ ಅರುಣ ವರ್ಣ ಹೇಳುವಂಥದ್ದು, ಪ್ರಕಾಶಮಾನವಾಗಿರತಕ್ಕಂತಹ ಆ ದೇವಿಗೆ ನಮಸ್ಕಾರ ಎಂಬಂತಹದ್ದು ಇದರ ಭಾವಾರ್ಥವಾಗುವಂತಹದ್ದು. ಅರುಣವರ್ಣ ಹೇಳುವಂಥದ್ದು ಸಾಮಾನ್ಯವಾಗಿ ಪೂರ್ಣ ಪ್ರಮಾಣದಲ್ಲಿ ಕೆಂಪು ಬಣ್ಣ ಅಲ್ಲ, ಅದು ಉದಯ ಸೂರ್ಯನ ಮೊದಲ ಕಿರಣದಂತೆ ಇರತಕ್ಕಂತಹದ್ದು. ಆ ಕಿರಣ ಹೇಳುವಂತಹದ್ದು ಪ್ರೇಮ ಮತ್ತು ಕರುಣೆಯ ಸಂಕೇತವಾಗುವಂತಹದ್ದು, ಶಕ್ತಿ ಮತ್ತು ಚೈತನ್ಯದ ಪ್ರತೀಕವಾಗುವಂತಹದ್ದು, ಸೃಷ್ಟಿಯ ಮೂಲದ ಕಾಮಕಲಾ ರೂಪವಾಗುವಂತಹದ್ದು. ಶ್ರೀಮಾತೆ ಲಲಿತಾ ತ್ರಿಪುರ ಸುಂದರಿಯ ಅರುಣ ವರ್ಣದಲ್ಲಿ ಪ್ರಕಾಶಿಸ್ತಾ ಇರತಕ್ಕಂತಹದ್ದು. ಇದು ಅವರ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿಗಳ ಸಮಗ್ರ ರೂಪವಾಗಿರತಕ್ಕಂತಹದ್ದು. ಸೂರ್ಯೋದಯಾತ ಪೂರ್ವದಲ್ಲಿ, ಅರುಣೋದಯ ಸಮಯದಲ್ಲಿ ಆಕಾಶ ಹೇಗೆ ಕೆಂಪಾಗಿ ಕಾಣಿಸ್ತಾ ಇರ್ತದೆಯೋ ಅದೇ ರೀತಿಯಾಗಿ ದೇವಿಯು ಕೂಡ ದಿವ್ಯ ಅರುಣ ಪ್ರಭೆಯಿಂದ ಕಾಂತಿಮಯವಾಗಿದೆ ಎಂಬುದಾಗಿ ಈ ನಾಮ ಹೇಳ್ತಾ ಇರತಕ್ಕಂತಹದ್ದು. ಅಂದರೆ ಅಜ್ಞಾನ ಅಂಧಕಾರವನ್ನ ನಿವಾರಿಸ್ತಾ ಇರತಕ್ಕಂತಹದ್ದು, ಭಕ್ತನ ಹೃದಯದಲ್ಲಿ ಜ್ಞಾನೋದಯವನ್ನ ಉಂಟು ಮಾಡ್ತಾ ಇರತಕ್ಕಂತಹದ್ದು, ಆತ್ಮಜ್ಯೋತಿಯನ್ನ ಪ್ರಕಾಶಿಸ್ತಾ ಇರತಕ್ಕಂತಹದ್ದು, ಪ್ರಜ್ವಲಿಸ್ತಾ ಇರತಕ್ಕಂತಹದ್ದು. ಹೀಗಾಗಿ ಸರ್ವಾರುಣಾಯೈ ನಮಃ ಎಂಬುದು ಕೇವಲ ರೂಪದ ವರ್ಣನೆ ಅಷ್ಟೇ ಅಲ್ಲ, ಅದು ಜ್ಞಾನೋದಯದ ಸಂಕೇತವಾಗುವಂತಹದ್ದು. ಲಲಿತಾ ತ್ರಿಪುರ ಸುಂದರಿಯು ಶೃಂಗಾರ, ಕರುಣೆ ಮತ್ತು ಪರಬ್ರಹ್ಮಸ್ವರೂಪಿಣಿಯಾಗಿರ್ತಕ್ಕಂತಹವಳು, ಅರುಣ ವಸ್ತ್ರಧಾರಿಣಿಯಾಗಿರ್ತಕ್ಕಂತಹವಳು, ಅರುಣಾಭರಣವನ್ನ ಧರಿಸಿರ್ತಕ್ಕಂತಹವಳು, ಅರುಣ ಕಿರಣಗಳಿಂದ ಪ್ರಕಾಶಿಸ್ತಾ ಇರತಕ್ಕಂತಹವಳು. ಅಂತಂದ್ರೆ ಬ್ರಹ್ಮಾಂಡದಲ್ಲಿರುವಂತಹ ಪ್ರತಿಯೊಂದು ಶಕ್ತಿಯು ಅವಳಿಂದಲೇ ಹರಿದು ಬರುವಂತಹದ್ದು. ಅದರ ಕೆಂಪು ವರ್ಣವು ಕಾಮೇಶ್ವರನ ಪ್ರೀತಿಯ ಸಂಕೇತವಾಗುವಂತಹದ್ದು, ಭಕ್ತನ ಮೇಲಿನ ಅನುರಾಗವಾಗುವಂತಹದ್ದು, ಸೃಷ್ಟಿಯ ಚೈತನ್ಯವಾಗುವಂತಹದ್ದು. ಇವೆಲ್ಲದರ ಸಂಕಲನವಾಗಿರತಕ್ಕಂತಹದ್ದು ಆ ಅರುಣವರ್ಣ ಹೇಳುವಂತಹದ್ದು. ಶ್ರೀಚಕ್ರದ ಮಧ್ಯಭಾಗದಲ್ಲಿ ಲಲಿತಾಂಬಿಕಾ ಅರುಣ ಪ್ರಭೆಯಿಂದ ಕಂಗೊಳಿಸ್ತಾ ಇರತಕ್ಕಂತಹವಳು ಅಂತಂದ್ರೆ, ಶ್ರೀಚಕ್ರದಲ್ಲಿರ್ತಕ್ಕಂತಹ ಕಮಲದ ದಳಗಳು, ತ್ರಿಕೋಣಾಕಾರ ಯಂತ್ರಗಳು, ಬಿಂದುವಿನಲ್ಲಿ ಪರಬ್ರಹ್ಮ ಸ್ವರೂಪಿಣಿ ಲಲಿತಾ ತ್ರಿಪುರ ಸುಂದರಿಯ ದಿವ್ಯವಾಗಿರ್ತಕ್ಕಂತಹ ರಹಸ್ಯ ತತ್ವಗಳನ್ನ ಹೊಂದಿ ಮಧ್ಯಭಾಗದಲ್ಲಿ ಅರುಣ ಪ್ರಕಾಶವಾಗಿ ಆಧ್ಯಾತ್ಮಿಕ ಚೈತನ್ಯದ ಸಂಕೇತವಾಗುವಂತಹದ್ದು. ಸರ್ವಾರುಣಾಯೈ ನಮಃ ಎಂಬಂತಹ ನಾಮವನ್ನು ನಾವು ಜಪಿಸುವಾಗ ಮನಸ್ಸಿನಲ್ಲಿ ಕೆಂಪು ಪ್ರಕಾಶವನ್ನ ಧ್ಯಾನಿಸಬೇಕು. ಆ ಪ್ರಕಾಶವು ಹೃದಯ ಕಮಲವನ್ನು ತುಂಬುತ್ತಾ ಇರತಕ್ಕಂತೆ ಭಾವಿಸಬೇಕು. ಆ ತುಂಬುತ್ತಾ ಇರತಕ್ಕಂತಹ ಆ ಪ್ರಕಾಶದಿಂದ ಅಜ್ಞಾನ ಅಂಧಕಾರ ಕರಗ್ತಾ ಇದೆ ಎಂಬಂತಹ ಅನುಭವವನ್ನು ಅನುಭವಿಸಬೇಕು. ಆ ಜಗನ್ಮಾತೆ ಕೇವಲ ಹೊರಗಿನ ದೇವಿ ಅಲ್ಲ, ಅವಳು ನಮ್ಮ ಹೃದಯದಲ್ಲೇ ಅರುಣ ಸ್ವರೂಪಿಣಿಯಾಗಿ ವಾಸ ಮಾಡಿದ್ದಾಳೆ ಎಂಬುದಾಗಿ ನಾವು ಕಲ್ಪಿಸಿಕೊಳ್ಳಬೇಕು. ಈ ಅರುಣವರ್ಣ ಹೇಳುವಂತಹದ್ದು ಶಕ್ತಿಯ ಪ್ರತೀಕವಾಗುವಂತಹದ್ದು. ಹೇಗೆ ಅಂತ ಕೇಳಿದರೆ, ರಕ್ತವರ್ಣ ಹೇಳುವಂಥದ್ದು ಜೀವಶಕ್ತಿ, ಕ್ರಿಯಾಶಕ್ತಿ. ಶ್ರೀಮಾತೆ ಸರ್ವಶಕ್ತಿಮಯಿ, ಆದ್ದರಿಂದ ಸರ್ವಾರುಣಾಯೈ ನಮಃ ಎಂತಂದ್ರೆ ಸಂಪೂರ್ಣ ಶಕ್ತಿಯ ಮೂರ್ತಿ ಎಂಬಂತಹದ್ದು. ಶ್ರೀವಿದ್ಯಾ ಉಪಾಸಕರು ಈ ನಾಮವನ್ನ ಅರುಣೋದಯ ಸಮಯದಲ್ಲಿ ಧ್ಯಾನ ಮಾಡಬೇಕು. ಅಷ್ಟೇ ಅಲ್ಲದೆ ಕೆಂಪು ಹೂವುಗಳಿಂದ ಜಗನ್ಮಾತೆಯನ್ನು ಅರ್ಚಿಸಬೇಕು ಮತ್ತು ಅರುಣ ವಸ್ತ್ರವನ್ನ ಧರಿಸಿ ಜಪ ಮಾಡುವಂತಹದ್ದು. ಇದು ಮನಸ್ಸಿನ ಉತ್ಸಾಹ, ಚೈತನ್ಯ ಹಾಗೂ ಭಕ್ತಿಯನ್ನ ನಮ್ಮಲ್ಲಿ ಜಾಗೃತಗೊಳಿಸುವಂತಹದ್ದು. ಅಂತಿಮವಾಗಿ ಸರ್ವಾರುಣಾಯೈ ನಮಃ ಎಂಬಂತಹದ್ದು ನಮಗೆ ಹೇಳುವುದು, ನಿನ್ನ ಜೀವನದಲ್ಲೂ ಕೂಡ ಅರುಣೋದಯವಾಗಲಿ, ಅಜ್ಞಾನ ಅಂಧಕಾರ ಕರಗಲಿ, ಜ್ಞಾನ, ಪ್ರೀತಿ, ಶಕ್ತಿ ಎಂಬಂಥದ್ದು ತುಂಬಿ ಹರಿಯಲಿ ಎಂಬುದಾಗಿ. ಸರ್ವಾರುಣಾಯೈ ನಮಃ ಎಂಬಂತಹದ್ದು ದೇವಿಯ ದಿವ್ಯ ಸೌಂದರ್ಯ ಮಾತ್ರವಲ್ಲ,
ಅವಳ ಶಕ್ತಿ, ಕರುಣೆ ಮತ್ತು ಜ್ಞಾನೋದಯವನ್ನು ಸೂಚಿಸ್ತಾ ಇರತಕ್ಕಂತಹದ್ದು. ಈ ನಾಮದ ಜಪದಿಂದ ಮನಸ್ಸಿನಲ್ಲಿ ಶಾಂತಿ, ಆತ್ಮಕ್ಕೆ ಜ್ಯೋತಿ, ಜೀವನಕ್ಕೆ ಉತ್ಸಾಹ ಲಭಿಸುವಂತಹದ್ದು. ಶ್ರೀಮಾತೆಯ ಅರುಣ ಪ್ರಭೆಯು ನಮ್ಮ ಜೀವನವನ್ನು ಪ್ರಕಾಶಮಯವಾಗಿಸಲಿ ಎಂಬುದಾಗಿ ಪ್ರಾರ್ಥಿಸೋಣ. ಈ ನಾಮವನ್ನು ಒಂದು ಕಥಾರೂಪದಲ್ಲಿ ನೋಡೋಣದಾದರೆ, ಒಂದು ಸುಂದರವಾಗಿರತಕ್ಕಂತಹ ಹಳ್ಳಿ, ಆ ಹಳ್ಳಿಯಲ್ಲಿ ಭಕ್ತನಾಗಿರತಕ್ಕಂತಹ ಸೋಮಶೇಖರ ಎಂಬಂತಹ ಒಬ್ಬ ಬ್ರಾಹ್ಮಣನಿದ್ದ. ಅವನು ಪ್ರತಿದಿನವೂ ಕೂಡ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಇದ್ದ. ಆತ ಒಂದು ದಿನ ಹೀಗೆ ಯೋಚನೆ ಮಾಡಿದ, ಆ ಸರ್ವಾರುಣಾಯೈ ನಮಃ ಎಂಬಂತಹ ರೂಪವನ್ನು ನಾನು ಅನುಭವಿಸಬೇಕು ಎಂಬುದಾಗಿ. ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದ, ಆದರೆ ಅದರ ಅನುಭವವನ್ನು ಆತನಿಗೆ ಪಡೀಲಿಕ್ಕೆ ಸಾಧ್ಯವಾಗಲಿಲ್ಲ. ಒಂದು ದಿನ ಆತ ಗಟ್ಟಿಯಾಗಿ ತೀರ್ಮಾನಿಸಿಬಿಟ್ಟ, ಈ ನಾಮದ ರಹಸ್ಯವನ್ನು ಅರಿತು ಇದರ ಅನುಭವವನ್ನು ಪಡೆಯುವವರೆಗೂ ನನಗೂ ಶಾಂತಿ ಎಂಬಂತಹದ್ದಿಲ್ಲ. ಅಲ್ಲಿಯವರೆಗೂ ನಾನು ನಿರಂತರವಾಗಿ ಪರಿಶ್ರಮವನ್ನು ಪಡುತ್ತೇನೆ ಎಂಬುದಾಗಿ ಗಟ್ಟಿಯಾಗಿ ನಿರ್ಣಯವನ್ನು ಮಾಡ್ತಾನೆ. ನಿರಂತರವಾಗಿ ಜಪ, ಧ್ಯಾನ, ಸ್ತೋತ್ರಾದಿಗಳನ್ನು ನಿರಂತರವಾಗಿ ಮಾಡ್ತಾ ಇರುವಂತಹದ್ದು. ಈ ರೀತಿಯಾಗಿ ಪ್ರತಿನಿತ್ಯವೂ ಮಾಡ್ತಾ ಅನೇಕ ವರ್ಷಗಳು ಕಳೆಯುವಂತಹದ್ದು. ಒಂದು ದಿನ ಆತ ರಾತ್ರಿ ಮಲಗಿ ಬೆಳಗ್ಗೆ ಏಳುತ್ತಾನೆ. ಬೆಳಗ್ಗೆ ಏಳಬೇಕಾದ್ರೆ ಅರುಣೋದಯ ಸಮಯದಲ್ಲಿ ಏಳುವಂತಹದ್ದು ಅವನ ಅಭ್ಯಾಸ, ಅದರ ಅನುಭವವನ್ನು ಪಡೆಯಬೇಕು ಎಂಬುದಾಗಿ. ರಾತ್ರಿ ಮಲಗಿ ಮರುದಿನ ಬೆಳಿಗ್ಗೆ ಜಾವ ಎದ್ದಿರ್ತಾನೆ. ಸೂರ್ಯೋದಯಕ್ಕೂ ಮುಂಚೆ ಆತ ನದಿ ತೀರಕ್ಕೆ ಹೋಗ್ತಾನೆ. ಹೋದಾಗ ಅರುಣೋದಯ ಹೇಳುವಂಥದ್ದು ಆಗಿರುವಂಥದ್ದು ಆ ಸಮಯದಲ್ಲಿ. ಆ ಅರುಣೋದಯ ಯಾವ ರೀತಿ ಆಗ್ತಾ ಇತ್ತು ಅಂತ ಕೇಳಿದ್ರೆ, ನಿಧಾನವಾಗಿ ಆಕಾಶದಲ್ಲಿ ಕೆಂಪು ವರ್ಣದಿಂದ ಕಂಗೊಳಿಸ್ತಾ ಇದ್ದಂತೆ ಕಾಣ್ತಾ ಇತ್ತು ಅವನಿಗೆ. ಗಾಳಿಯು ಕೂಡ ಮೃದುವಾಗಿ ಬೀಸ್ತಾ ಇರತಕ್ಕಂತಹ ಅನುಭವ ಆಗ್ತಾ ಇತ್ತು. ಹಕ್ಕಿಗಳು ಕಿಲ ಕಿಲ ಧ್ವನಿಯಿಂದ ಹರಡ್ತಾ ಇತ್ತು. ಆ ವಾತಾವರಣಗಳೆಲ್ಲವೂ ಕೂಡ ಶುದ್ಧವಾಗಿ ಸುಮ್ಮನೆ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು ಅಂತ ಅನಿಸ್ಬೇಕು, ಆ ರೀತಿಯಾಗಿರ್ತಕ್ಕಂತಹ ವಾತಾವರಣ ಹೇಳುವಂಥದ್ದು ಅಲ್ಲಿ ನಿರ್ಮಾಣವಾಗುವಂಥದ್ದು. ಆ ಕ್ಷಣದಲ್ಲಿ ಆಕಾಶ ಸಂಪೂರ್ಣವಾಗಿ ಅರುಣ ವರ್ಣದಲ್ಲೇ ಮುಳುಗದಂತೆ ಕಾಣಿಸ್ತಾ ಇತ್ತು. ಇದೆಲ್ಲ ಈ ರೀತಿಯಾಗಿರ್ತಕ್ಕಂತಹ ವಾತಾವರಣ ನೋಡ್ತಾ ಇದ್ದಂತಹ ಅವನಿಗೆ ಕುಳಿತು ಧ್ಯಾನ ಮಾಡಬೇಕು ಅಂತ ಅನ್ನಿಸ್ತು. ಕುಳಿತಾ ಇದ್ದಂತೆ ಆತನು ಧ್ಯಾನದಲ್ಲಿ ಲೀನವಾಗಿಬಿಡ್ತಾನೆ. ಯಾಕೆಂತಂದ್ರೆ ಅಲ್ಲಿಯ ವಾತಾವರಣ ಅಂತಹ ಒಂದು ದಿವ್ಯವಾಗಿರ್ತಕ್ಕಂತಹದ್ದು. ಧ್ಯಾನದಲ್ಲಿ ಮುಳುಗಿರ್ತಕ್ಕಂತಹ ಅವನಿಗೆ ಅರುಣ ಪ್ರಕಾಶದ ಮಧ್ಯೆ ಒಂದು ದಿವ್ಯ ರೂಪ ಕಾಣಿಸ್ಲಿಕ್ಕೆ ಪ್ರಾರಂಭವಾಯಿತು. ಆ ರೂಪ ಯಾವುದು ಅಂತ ಕೇಳಿದರೆ, ಲಲಿತಾ ತ್ರಿಪುರ ಸುಂದರಿಯ ದಿವ್ಯ ಸ್ವರೂಪವಾಗಿರ್ತಕ್ಕಂಥದ್ದು. ಅವಳ ದೇಹವು ಅರುಣ ಕಾಂತಿಯಿಂದ ಹೊಳಿತಾ ಇತ್ತು. ಅವಳ ವಸ್ತ್ರಗಳು ಕೆಂಪು ಕಮಲದಂತೆ ಪ್ರಕಾಶಮಾನವಾಗಿತ್ತು. ಆಭರಣಗಳಲ್ಲೂ ಕೂಡ ಅರುಣ ಪ್ರಭೆಯಿಂದ ಕಂಗೊಳಿಸ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದ ಆತ. ಅವಳ ನಗು ಹೇಳುವಂತಹದ್ದು ಉದಯ ಸೂರ್ಯನ ಮೃದು ಕಿರಣದಂತೆ ಕಾಣಿಸ್ತಾ ಇತ್ತು. ಈ ರೀತಿಯಾಗಿ ಕಾಣಿಸ್ತಾ ಇದ್ದಂತಹ ಆತನಿಗೆ ಮನಸ್ಸಿನ ಹಾಗೆ ಒಂದು ಪ್ರಶ್ನೆ ಬರ್ತದೆ, ಅಮ್ಮ ನೀನು ಯಾಕೆ ಅರುಣವರ್ಣದಲ್ಲಿಯೇ ಪ್ರಕಾಶಿಸಬೇಕು ಎಂಬುದಾಗಿ. ದೇವಿ ಮೃದುವಾಗಿ ಹೇಳ್ತಾಳೆ ಆತನಿಗೆ, ಮಗನೇ, ಸರ್ವಾರುಣಾಯೈ ನಮಃ ಎಂತಂದ್ರೆ ನಾನು ಸಂಪೂರ್ಣ ಅರುಣ ಪ್ರಭೆಯಿಂದ ಕೂಡಿದಂತಹವಳು. ಅರುಣವು ಕೇವಲ ಬಣ್ಣವಲ್ಲ, ಅದು ಚೈತನ್ಯ ಮತ್ತು ಪ್ರೀತಿ ಮತ್ತು ಶಕ್ತಿಯ ಸಂಕೇತವಾಗುವಂತಹದ್ದು, ಶಕ್ತಿಯನ್ನ ಜಾಗೃತಗೊಳಿಸುವಂತಹದ್ದು. ಉದಯ ಸೂರ್ಯನಂತೆ ನಾನು ಭಕ್ತರ ಹೃದಯದಲ್ಲಿ ಜ್ಞಾನೋದಯ ಮಾಡ್ತಾ ಇರತಕ್ಕಂತಹದ್ದು. ಹಾಗಾಗಿ ಅರುಣವರ್ಣ ಹೇಳುವಂತಹದ್ದು. ಅಜ್ಞಾನ ಎಂಬಂತಹ ಅಂಧಕಾರವನ್ನ ದೂರ ಮಾಡ್ತಾ ಇರತಕ್ಕಂತಹದ್ದು. ಹಾಗಾಗಿ ಅರುಣವರ್ಣ ಹೇಳುವಂತಹದ್ದು. ನಿನ್ನೊಳಗಿನ ಆತ್ಮಜ್ಯೋತಿಯನ್ನ ಜಾಗೃತಗೊಳಿಸ್ತಾ ಇರತಕ್ಕಂತಹದ್ದು. ಹಾಗಾಗಿ ಅರುಣವರ್ಣ ಹೇಳುವಂತಹದ್ದು. ದೇವಿಯು ಮುಂದುವರಿದು ಹೇಳ್ತಾಳೆ, ನನ್ನ ಅರುಣವರ್ಣವು 3 ಶಕ್ತಿಗಳ ಸಂಕೇತವಾಗಿರ್ತಕ್ಕಂತಹದ್ದು. ಅದ್ಯಾವುದು ಅಂತ ಕೇಳಿದರೆ, ಇಚ್ಛಾಶಕ್ತಿ, ಸೃಷ್ಟಿಸಬೇಕೆಂಬಂತಹ ಪ್ರೇರಣೆ, ಜ್ಞಾನಶಕ್ತಿ, ಸತ್ಯವನ್ನು ಅರಿಯುವ ಪ್ರಕಾಶ, ಕ್ರಿಯಾಶಕ್ತಿ, ಕಾರ್ಯರೂಪಕ್ಕೆ ತರುವಂತಹ ಸಾಮರ್ಥ್ಯ. ಈ 3 ಸೇರಿ ಸರ್ವಾರುಣ ಸ್ವರೂಪವಾಗುವಂತಹದ್ದು. ಸೋಮಶೇಖರನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿತ್ತು. ಆ ಸಮಯದಲ್ಲಿ ಅವನು ಅರಿತುಕೊಂಡ, ಅರುಣವು ಹೊರಗಿನ ಬಣ್ಣವಲ್ಲ, ಅದು ಒಳಗಿನ ಜಾಗೃತಿ ಎಂಬುದಾಗಿ. ಆ ಕ್ಷಣದಲ್ಲಿ ಅವನಿಗೆ ದಿವ್ಯ ದೃಶ್ಯ ಕಂಡಿರುವಂತಹದ್ದು. ಶ್ರೀಚಕ್ರ ಮಧ್ಯದಲ್ಲಿ ದೇವಿ ಅರುಣ ಪ್ರಭೆಯಿಂದ ಕಂಗೊಳಿಸ್ತಾ ಇರತಕ್ಕಂತಹ ದರ್ಶನ ಅದು. ಬಿಂದುವಿನಲ್ಲಿ ಅವಳ ಸಿಂಹಾಸನವಿರತಕ್ಕಂತಹದ್ದು. ಸುತ್ತಲೂ ಕೂಡ ಕಮಲದ ದಳಗಳು ಕಾಣಿಸ್ತಾ ಇರತಕ್ಕಂತಹದ್ದು. ಎಲ್ಲವೂ ಕೂಡ ಅರುಣ ಕಿರಣಗಳಿಂದ ತುಂಬಿ ಹರಿತಾ ಇರುವಂತಹದ್ದು.
ಅಲ್ಲಿ ಕುಳಿತಿರ್ತಕ್ಕಂತಹ ಆ ಜಗನ್ಮಾತೆ ಹೇಳ್ತಾಳೆ, ನನ್ನ ಅರುಣ ಪ್ರಕಾಶವು ಬ್ರಹ್ಮಾಂಡದ ಮೂಲ ಶಕ್ತಿಯಾಗಿರುವಂತಹದ್ದು, ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಇದರಲ್ಲೇ ಲೀನವಾಗುವಂತಹದ್ದು. ಧ್ಯಾನ ಮುಗಿದು ಆತ ಎದ್ದಾಗ ಸೂರ್ಯ ಸಂಪೂರ್ಣವಾಗಿ ಉದಯನಾಗಿದ್ದ, ಆದರೆ ಸೋಮಶೇಖರನೊಳಗೆ ಮತ್ತೊಂದು ಸೂರ್ಯೋದಯವಾಗಿತ್ತು. ಅವನು ಈಗ ಅರಿತುಕೊಂಡಿದ್ದ ಸರ್ವಾರುಣಾಯೇ ನಮಃ ಎಂತಂದ್ರೆ ದೇವಿಯ ಸಂಪೂರ್ಣ ಚೈತನ್ಯ ಸ್ವರೂಪ ಎಂಬಂತಹದ್ದನ್ನು ಆತ ಅನುಭವಿಸಿದ್ದ. ಅವಳ ಅರುಣ ಪ್ರಭೆ ಪ್ರೀತಿ ಮತ್ತು ಕರುಣೆಯ ಸಂಕೇತ ಹೇಳುವಂಥದ್ದನ್ನು ಕೂಡ ಆತ ಅನುಭವಿಸಿದ್ದ. ಅವಳ ಕಿರಣಗಳು ಭಕ್ತರ ಮನಸ್ಸಿನಲ್ಲಿ ಜ್ಞಾನೋದಯ ಮಾಡ್ತಾ ಇರತಕ್ಕಂಥದ್ದು ಎಂಬಂಥದ್ದನ್ನು ಕೂಡ ಆತ ತಿಳಿದಿದ್ದ. ಅವನು ಮನೆಗೆ ಹಿಂತಿರುಗಿ ಪ್ರತಿದಿನವೂ ಕೂಡ ಸರ್ವಾರುಣಾಯೇ ನಮಃ ಎಂಬಂತಹ ನಾಮವನ್ನು ಭಕ್ತಿಯಿಂದ ಜಪಿಸಲು ಪ್ರಾರಂಭವನ್ನು ಮಾಡಿದ್ದ. ಈ ಕಥೆ ನಮಗೆ ಹೇಳುವಂತಹ ಸಂದೇಶ ಏನು ಅಂತ ಕೇಳಿದರೆ, ನಮ್ಮ ಜೀವನದಲ್ಲಿಯೂ ಸಹ ಅರುಣೋದಯ ಆಗಬೇಕು, ಅಜ್ಞಾನ ಅಂಧಕಾರ ಕರಗಬೇಕು, ಪ್ರೀತಿ ಶಕ್ತಿ ಜ್ಞಾನ ನಮ್ಮೊಳಗೆ ಅರಳಬೇಕು. ಸರ್ವಾರುಣಾಯೇ ನಮಃ ಎಂಬಂತಹ ನಾಮವು ಕೇವಲ ದೇವಿಯ ರೂಪ ವರ್ಣನೆ ಅಷ್ಟೇ ಅಲ್ಲ, ಅದು ಆಂತರಿಕವಾಗಿರತಕ್ಕಂತಹ ಜಾಗೃತಿಯ ಘೋಷಣೆಯಾಗುವಂತಹದ್ದು. ಯಾರು ಭಕ್ತಿಯಿಂದ ಸರ್ವಾರುಣಾಯೇ ನಮಃ ಎಂಬಂತಹ ನಾಮವನ್ನು ಜಪಿಸ್ತಾರೋ ಅವರ ಹೃದಯದಲ್ಲಿ ಜ್ಞಾನ ಸೂರ್ಯ ಉದಯವಾಗುವಂತಹದ್ದು, ಮನಸ್ಸು ಶುದ್ಧವಾಗುವಂತಹದ್ದು, ಆತ್ಮಚೈತನ್ಯ ಪ್ರಕಾಶಮಯವಾಗಿ ಆಗುವಂತಹದ್ದು. ಹಾಗಾಗಿ ನಾವೆಲ್ಲರೂ ಸಹ ಶ್ರೀ ವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಸರ್ವ ಸೌಭಾಗ್ಯದಾಯಕ ರೀತಿಯ ಪ್ರತಿನಿತ್ಯವೂ ಕೂಡ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಶ್ರೀಮಾತಾ ಲಲಿತಾ ತ್ರಿಪುರ ಸುಂದರಿಯ ಅರುಣ ಪ್ರಭೆ ನಮ್ಮೆಲ್ಲರ ಜೀವನವನ್ನು ಬೆಳಗಿಸಲಿ ಎಂಬುದಾಗಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥಿಸೋಣ ಎಂಬುದಾಗಿ ಹೇಳ್ತಾ 50ನೆಯ ನಾಮದ ವಿವರಣೆಯನ್ನು ನಾಳೆಯ ದಿನ ನೋಡೋಣ.